ಹಾಯ್, ಹಲೋ, ನಮಸ್ಕಾರ. ಆಸ್ಟ್ರೇಲಿಯಾದಲ್ಲಿರೋ ನನ್ನ ಒಬ್ರು ಫಾಲೋವರು ರಾಗಿ ಮುದ್ದೆ ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ನಮ್ಮ ಫಾಲೋವರ್ ಅಂದ್ಮೇಲೆ ನಾವು ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಸೊ, ನಾನಿವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ನನಗೇನು ಅಷ್ಟು ಚೆನ್ನಾಗಿ ರಾಗಿ ಮುದ್ದೆ ಮಾಡಕ್ ಬರಲ್ಲ. ಆದ್ರೆ ಡೈಲಿ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಂತೂ ಊಟ ಮಾಡೇ ಮಾಡ್ತೀನಿ. ಹಾಗೆ ಇವತ್ತೂನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ನನ್ನೊಬ್ಳಿಗಾಗೋಂತ ಒಂದೇ ಒಂದು ಮುದ್ದೆ ಮಾಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ನಾವು ಒಂದು ಮುದ್ದೆ ಹೇಗ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಒಂದ್ ಸ್ವಲ್ಪ ಬೆಚ್ಚಗಾಗಕ್ ಬಿಡೋಣ. ಬೆಚ್ಚಗಾದ ತಕ್ಷಣ ಒಂದ್ ಸ್ವಲ್ಪ ಹಿಟ್ಟನ್ನ ನೀವು ಹಾಕಿ ಮಿಕ್ಸ್ ಮಾಡಿ ಬಿಡಿ. ಕೆಲವರು ನೀರಲ್ಲೇ ಮಿಕ್ಸ್ ಮಾಡಿ ಹಿಟ್ಟನ್ನ ಹಾಕ್ತಾರೆ ಗಂಟಾಕ್ಬಾರ್ದು ಅಂತ. ನಾವು ಸ್ವಲ್ಪ ಹಾಕೋದ್ರಿಂದ ಅದೇನ್ ಗಂಟಾಗಲ್ಲ. ಬೆಚ್ಚಗಿರೋ ನೀರ್ಗೆ ಹಾಕ್ಬೇಕು. ನೋಡಿ, ಈಗ ನಾನು ಅದ್ರಲ್ಲೇ ಅರ್ಧ ಲೋಟ ಹಿಟ್ಟು ಹಾಕ್ತಾ ಇದ್ದೀನಿ. ಇದು 1:2 ರೇಷಿಯೋದಲ್ಲಿ ಮಾಡ್ಬೇಕು. ಅಂದ್ರೆ 1 ಲೋಟ ನೀರಿಗೆ ಅರ್ಧ ಲೋಟ ರಾಗಿ ಹಿಟ್ಟು ಹಾಕಿದ್ದೀನಿ. ಈಗ ನೀವು ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಗಂಟಾಗೋದಿಲ್ಲ ಅಂತ ನಾನು ಹಾಕ್ತೀನಿ ಡೈಲಿ. ನೋಡಿ, ಈಗ ಒಂದು 5 ರಿಂದ 8 ನಿಮಿಷ ಬಿಟ್ಬಿಟ್ಟಿದ್ದೆ. ಈಗ ಕುದಿ ಬರ್ತಾ ಇತ್ತು. ಈ ಸ್ಪೂನ್ ತಗೊಂಡು ಮಧ್ಯದಲ್ಲಿ ಸ್ಪೂನ್ ಹಾಕಿ ಈ ತರ ತಿರುಗಿಸ್ತಾ ಹೋಗ್ಬೇಕು. ನಿಧಾನಕ್ಕೆ ತಿರುಗಿಸ್ತಾ ಬಂದ್ರೆ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ನಾವು ತುಪ್ಪನೋ ಎಣ್ಣೆನೋ ಹಾಕಿದ್ರೆ ಈ ತರ ಮಾಡ್ಬೇಕಾದ್ರೆ ಗಂಟಾಗೋದಿಲ್ಲ. ಅದು ತಿರುಗ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಇರುವಾಗ ಸ್ಪೂನಲ್ಲಿ ಈ ತರ ಪಾತ್ರೆ ಹಿಡ್ಕೊಂಡು ಮ್ಯಾಶ್ ಮಾಡ್ಬೇಕು ಈ ತರ. ಆವಾಗ ಗಂಟೇನಾದ್ರು ಇದ್ರೆ ಅದೆಲ್ಲ ಕರಗತ್ತೆ. ನೋಡಿ, ಈ ತರ ಒಂದ 30 ಸೆಕೆಂಡ್ರಿಂದ 1 ನಿಮಿಷ ಈ ತರ ಮ್ಯಾಶ್ ಮಾಡ್ತಾ ಇರ್ಬೇಕು. ಆವಾಗ ಮಧ್ಯದಲ್ಲಿ ಹಾಕಿದ್ದಂತ ಹಸಿ ರಾಗಿ ಹಿಟ್ಟು ಕೂಡ ಬೇಯುತ್ತೆ. ಈ ತರ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಂಡು ಒಂದು ಸಣ್ಣ ಪ್ಲೇಟಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒದ್ದೆ ಇರ್ಲಿ ಪ್ಲೇಟು. ಅದಕ್ಕೆ ನಾನು ಈಗ ಹಿಟ್ಟೆಲ್ಲ ತೆಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಕೆಲವರು ಮುದ್ದೆದೇನೆ ಒಂದು ಪ್ಲೇಟ್ ಬರುತ್ತೆ ಅದ್ರಲ್ಲಿ ಮಾಡ್ತಾರೆ. ನಾನು ಜಾಸ್ತಿ ಮುದ್ದೆ ಮಾಡಲ್ವಲ್ಲ, ಅದಕ್ಕೆ ನಾನು ಮಾಮೂಲಿ ಸ್ಟೀಲ್ ಪ್ಲೇಟಲ್ಲೇ ಮಾಡ್ಕೋತೀನಿ. ನೋಡಿ, ಕೈಗೆ ಒಂದ್ ಸ್ವಲ್ಪ ನೀರು ಅಥವಾ ತುಪ್ಪ ಏನಾದ್ರೂ ಹಚ್ಕೊಳ್ಳಿ. ನಾನು ನೀರು ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಈ ತರ ಎಲ್ಲಾನು ಒಂದುಗೂಡಿಸ್ಕೊಂಡು ಈ ತರ ಮಾಡ್ಕೊಳ್ಳೋಣ. ಈ ತರ ಮಾಡ್ಕೊಂಡ್ರೆ ಮುದ್ದೆ ಚೆನ್ನಾಗ್ ಬರುತ್ತೆ. ನಂದೇನು ಅಷ್ಟು ನೈಸ್ ಬರಲ್ಲ. ಯಾಕೆ ಅಂತಂದ್ರೆ ನಾನು ಮುದ್ದೆ ಕೋಲಲ್ಲಿ ತಿರ್ಗಿಲ್ಲ. ಮುದ್ದೆ ಕೋಲಲ್ಲಿ ತಿರುಗಿದ್ರೆ ಮುದ್ದೆ ಇನ್ನೂ ನೈಸ್‌ಗೆ ಬರುತ್ತೆ. ನಾನು ಸ್ಪೂನಲ್ಲಿ ಮಾಡಿರೋದ್ರಿಂದ ಅಷ್ಟು ನೈಸ್ ಬಂದಿಲ್ಲ. 3-4 ಮುದ್ದೆ ಮಾಡ್ತೀವಿ ಅಂತ ಅಂದಾಗ ನಾನು ಮುದ್ದೆ ಕೋಲಲ್ಲಿ ತಿರುಗ್ತೀನಿ. ಆದ್ರೆ ಒಂದೇ ಒಂದು ಮುದ್ದೆ ಮಾಡುವಾಗ ಮುದ್ದೆ ಕೋಲ್ ಹಾಕಕ್ಕೂ ಅಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಮಾಡೋದ್ರಿಂದ ಆಗಲ್ಲ ಅಂತ ನಾನು ಸ್ಪೂನಲ್ಲೇ ಮಾಡ್ಕೋತೀನಿ. ನೀವು ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರ್ಕೊಂಡ್ರೆ ತುಂಬಾ ನೈಸಾಗಿ ಬರುತ್ತೆ ಮುದ್ದೆ. ನೋಡಿ, ನಾನಿವತ್ತಿಲ್ಲಿ ಮುದ್ದೆ ಜೊತೆ ಸಿಂಪಲ್ ಆಗಿ ಕಾಯಿ ಹಾಕಿ ರುಬ್ಬದೇನೆ ಹಾಗೆ ಮೂಲಂಗಿ ಸಾರು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೀನಿ. ವಾರಕ್ಕೊಂದ್ಸಲನಾರು ನಾನು ದಂಟಿನ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂತೀನಿ. ಅದು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಹಾಗೂ ಅನಿಮಿಕ್ ಇರೋರಿಗೆ ತುಂಬಾ ಒಳ್ಳೇದು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.